ಕಾಲಲ್ಲೆಲ್ಲ ಒದ್ದು ಬಟ್ಟೆ ಮೇಲೆ ಕಾಲಿಕ್ಕಿ ಹೊಟ್ಟೆಗೆ ಅನ್ನ ಇಲ್ಲ, ರಾತ್ರಿ ಎಲ್ಲ ಅನ್ನ ಇಲ್ಲ. ಪೊಲೀಸ್ನ ಹೊಡೆದವನೆ, ಪೊಲೀಸರೇ ಹೊಡೆದು ಬಿಟ್ರ. ದಿನ ಅನ್ನನ ಕಿತ್ಕೊಂಡು ಕಾಪಾಡಿದ. ನೋಡ್ಕೊಳ್ಳೋರು ಯಾರು ಇಲ್ಲ. ನನಗೆ ಬೀದಿಲಿ ಬಡವ ಸಾಯುವಾಗ ಕೇಳೋಕೆ ಯಾರಿಲ್ಲ. ಕಣ್ಣೀರು ಒರೆಸೊಲ್ಲ. ಮಾಡ್ಬೇಕಾದ್ರೆ ಬಸ್ಸಲ್ಲಿ ನಾನು ಒಂದ್ಸಲ ಇವ್ರನ್ನ ನೋಡಿದ್ದೆ. ಡಸ್ಟ್ಬಿನ್ ಇರುತ್ತಲ್ಲ ಅಲ್ಲಿ ಹುಡುಕ್ತಾ ಇದ್ರು. ಈ ಕಾಂಟ್ ಇವನ್ ಸಿ ಅದ್ರಲ್ಲಿ ಹುಡುಕ್ತಾ ಇದಾರೆ, ಹುಡುಗೇನಾದ್ರೂ ಸಿಗುತ್ತಾ ಅಂತ. ಈ ಪಾಪಿ ಜನರ ಹಾಳು ದುನಿಯಾ ಯಾಕಾಗಿ ಬೇಕವ್ವ ನನ್ನವ್ವ ಎಲ್ಲವ್ವ ಬಾರವ್ವ. ನಮ್ಗೆ ಸಹಾಯ ಮಾಡೋದಕ್ಕೆ ಮಾತ್ರ ಕೊಟ್ಟಿದ್ದೇನೆ. ನೀವು ನಮ್ಮನ್ನ ಮೀರಿ ನೀವು ಸಹಾಯ ಮಾಡ್ತಾ ಇದ್ದೀರಿ, ಅದಕ್ಕೆ ನಾವೆಲ್ಲರೂ ಋಣಿಯಾಗಿರ್ತೀವಿ ಸರ್. ಸ್ನೇಹಿತರೆ ನಮಸ್ಕಾರ. ಇವ್ರನ್ನ ನಾನು ಮಾತಾಡಿಸ್ಲೇಬೇಕು, ಇಲ್ಲಾಂದರೆ ತುಂಬ ನನಗೆ ಬೇಜಾರಾಗುತ್ತೆ. ಒಂದು ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಇವತ್ತಿನ ಸಮಾಜದಲ್ಲಿ ನಾನು ನೋಡ್ದಂಗೆ ಹೆಣ್ಮಕ್ಳು ಈ ಥರ ಇದ್ದರೆ ಹತ್ರಕ್ಕೆ ಹೋಗಿ ಮುಟ್ಟಲ್ಲ, ಅಟ್ಲೀಸ್ಟ್ ಮಾತು ಕೂಡ ಆಡ್ಸಲ್ಲ. ಸೊ ಈ ಕೆಲಸ ಮಾಡಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು? ಆ ಟೈಮಲ್ಲಿ ನಂಗೆ ಗೊತ್ತಿರಲಿಲ್ಲ ಇವ್ರ ಸಿಚುವೇಶನ್ ಇಷ್ಟೊಂದು ಕೆಟ್ಟದಾಗಿದೆ, ನಡೆಯೋಕ್ಕೂ ಬರಲ್ಲ ಅಂತ. ಅಲ್ಲಿಂದ ಸ್ಟಾಪಿಂದ ಬರ್ತಾರಲ್ಲ ನಮ್ಮ ಕಾಲೇಜವರು, ಅವ್ರಿಗೆಲ್ಲ ಕೇಳಿದೆ. ಸೊ ಅವ್ರು ಹೇಳಿದ್ರು ಈ ಥರ ಕಿವಿಯೂ ಜಾಸ್ತಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ನಡೆಯೋಕ್ಕೂ ಬರಲ್ಲ ಅಂತ. ಅದು ಗೊತ್ತಾದ್ಮೇಲೆ ನಮ್ಗೊಂದು ಮಾತು ರಿಯಲೈಸ್ ಆಗಿದ್ದೇನು ಅಂದರೆ, ನಮ್ಗೆ ತುಂಬ ಕೊಟ್ಟಿದ್ದಾರೆ ದೇವರು, ಅದು ನಮ್ಗೆ ರಿಯಲೈಸ್ ಆಗಲ್ಲ. ಇಂಥವ್ರನ್ನ ನೋಡಿದಾಗ ಎಷ್ಟು ಬೆಟರ್, ಎಷ್ಟು ಬೆಸ್ಟ್ ಲೈಫ್ ನಾವು ಲೀಡ್ ಮಾಡ್ತಿದ್ದೀವಿ ಅನ್ನೋದು ಅವಾಗಲೇ ರಿಯಲೈಸ್. ಅವಾಗ ನಮ್ಮ ಕಾಲೇಜವರಲ್ಲೆಲ್ಲ ಮಾತಾಡಿದಾಗ, ಇವ್ರಿಗೆಲ್ಲ ಹೇಳಿದಾಗ ಅವರೆಲ್ಲರೂ ಸಪೋರ್ಟ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಅವ್ರು ಹೆಂಗೆ ಅಂದರೆ, ಇವ್ರಿಗೆ ಇವ್ರಿಗೇನು ಸಂಬಂಧ, ಇವ್ರಿಗೆ ಯಾಕೆ ಅನ್ನೋ ಥರನೇ ಹೇಳ್ತಾರೆ. ಅದು NGO ಇವ್ರದ್ದು ಅಲ್ಲ, ಅವರು ನೋಡ್ಕೊತಿಲ್ಲ. ಬೇರೆಯವ್ರು ನಾವು ಕೊಡ್ತೀವಿ ಅಂದರು ಅದಕ್ಕೂ ರೆಡಿ ಇರಲಿಲ್ಲ. 6:30 ಆಗ್ಬಿಟ್ಟಿದ್ದು ಆಲ್ಮೋಸ್ಟ್ ಮನೆಗೆ ಹೋಗೋಷ್ಟರಲ್ಲಿ. ಗಾಡ್ಸ್ ಗ್ರೇಸ್ ನಮ್ಮ ಮನೇಲಿ ಹೆಲ್ಪ್ ಮಾಡ್ತಾರೆ, ಅಷ್ಟೊಂದೆಲ್ಲ ರಿಸ್ಟ್ರಿಕ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಅದು ಹೆಲ್ಪ್ ಆಯಿತು. ಅವ್ರು ಹೆಲ್ಪ್ ಮಾಡೋಕ್ಕೆ ಇವತ್ತು ಕಾಲೇಜ್ ಹೆಲ್ಪ್ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟಿದ್ದೀವಿ. ಇವ್ರಿಗೆ ಹೋಪ್ಫುಲಿ ಇವ್ರು ಚೆನ್ನಾಗಿ ನೋಡ್ಕೋತಾರೆ ಅಂತ ಅನಿಸುತ್ತೆ. ಕಾಲಲ್ಲೆಲ್ಲ ಒದ್ದು ಬಟ್ಟೆ ಮೇಲೆ ಕಾಲಿಕ್ಕಿ ಅಯ್ಯೋ ಹಿಂಗುಡಿಯೋರಣ್ಣ. ಅಯ್ಯೋ ಸುಮ್ಮನೆ ಏನಾಗಲ್ಲ, ಏನಾಗಲ್ಲ. ರಾತ್ರಿ ಹೊತ್ತು ಹಿಂಗುಡಿಯೋರಣ್ಣ. ಯಾರು ಹೊಡೆದಿದ್ದ ಆ ಥರ ನಿಮಗೆ? ಪೊಲೀಸ್ನ ಹೊಡೆದವನೆ. ಪೊಲೀಸರೇ ಹೊಡೆದು ಬಿಟ್ರ? ಏನಂತೆ ಪೊಲೀಸರಿಗೆ ಪ್ರಾಬ್ಲಮ್ಮು? ಅಲ್ಲಿ ಮಲ್ಕಿದಾಗ ಇಲ್ಲಿ ಮಲ್ಕೋಬೇಡ ಅಂತಂದ. ನಾನಂದೆ, ಅಪ್ಪ ನನಗೆ ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲಪ್ಪ, ನೋಡಪ್ಪ ನಡೆಯೋಕ್ ಕಾಲ್ ಬರಲ್ಲಪ್ಪ ನಾನಂದೆ. ಅದಕ್ಕೇನಂದ, ಸುಳ್ಳ ಮಗನೇ ನಿಮ್ಮ ಜಾಸ್ತಿನ ಕೇಳ ಅಂತ. ಇಲ್ಲಿ ದೊಡ್ಡವರು ಆ ಮಾತೆಲ್ಲ ಆಡ್ಬಾರ್ದು ಬಿಡಿ, ತಲೆ ಕೆಡ್ಸ್ಕೊಬಿಡಿ. ನಾವಿದ್ದೀವಿ. ಸಾಧು ಜನ ಸೇವಕ ನ್ಯಾಯ ನೀತಿ ಪಾಲಕ, ಶಾಂತಿ ಮಂತ್ರ ಹೇಳುವ, ಶಾಂತಿಗಾಗಿ ಬಾಳುವ. ಸೊ ಅಲ್ಲಿ ನಾವು ಕರ್ಕೊಂಡು ಇಲ್ಲಿ ನೋಡ್ತಿರೋದಕ್ಕೂ ಸೊ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ತುಂಬಾನೇ ಚೆನ್ನಾಗಿದ್ದಾರೆ. ಇಲ್ಲಿ ಇನ್ನೂ ತುಂಬಾ ಚೆನ್ನಾಗಿರ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ಈ ಅರಸ ನಿಮ್ಮವ